ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಡೇ 5 ಡಯಟ್ ಹೇಗೆಲ್ಲ ಹೋಯ್ತು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ವೆಯ್ಟ್ ಚೆಕ್ ಮಾಡಿಕೊಂಡೆ. ನನ್ನ ವೆಯ್ಟ್ ಬಂದುಬಿಟ್ಟು ನಿನ್ನೆ 76.650 ಇತ್ತು. ಇವತ್ತು 76.300 ಗ್ರಾಮ್ ಇದೆ. ಟೋಟಲ್ ನನಗೆ 350 ಗ್ರಾಮ್ ಕಮ್ಮಿ ಆಗಿದೆ. ಇದಾದಮೇಲೆ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಕುಡ್ಕೊಂಡು ಪಾರ್ಕಿಗೆ ಹೋದೆ. ಪಾರ್ಕಿಗೆ ಹೋದ್ಮೇಲೆ ಪಾರ್ಕಲ್ಲಿ ನಾನು 2 ರೌಂಡ್ ವಾಕಿಂಗ್ ಮಾಡಿಕೊಂಡು 1 ಅವರ್ ವಾಕಿಂಗ್ ಮಾಡಿಕೊಂಡು ಹಾಫ್ ಆನ್ ಅವರ್ ಎಕ್ಸಸೈಸ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದ ನಂತರ ನಾನು ಜೀರಿಗೆ ಕಷಾಯ ಅನ್ನೋದು ಮಾಡ್ಕೊಂಡು ಕುಡಿದೆ. ಅದಾದಮೇಲೆ ನಾನು ವೆಜಿಟೇಬಲ್ ಜ್ಯೂಸಲ್ಲಿ ಇವತ್ತು ನಾನು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಬೀಟ್ರೋಟ್ ವೆಜಿಟೇಬಲ್ ಜ್ಯೂಸ್ ಅನ್ನೋದು ತೊಗೊಂಡೆ. ನಾವು ಜೀರಿಗೆ ಕಷಾಯ ಕುಡಿಯೋದು ಮತ್ತು ವೆಜಿಟೇಬಲ್ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ. ಟಿಫನ್ನು ಮತ್ತು ಲಂಚ್ ನಾನು ತೊಗೊಳ್ಳೋಷ್ಟರಲ್ಲಿ 12:30 ಆಗೋಗಿತ್ತು. ಏನು ತೊಗೊಂಡೆ ಅಂದರೆ 2 ದೋಸೆ, 1 ಕ್ಯಾರೆಟು ಮತ್ತು ಸ್ವಲ್ಪ ನೆನ್ನೆ ಮಾಡಿದ್ದಂಥ ಬಜ್ಜಿ ತೊಗೊಂಡೆ. ಲಂಚ್ನ ಮುಗಿಸ್ಕೊಂಡೆ. ಈವ್ನಿಂಗ್ ಸ್ನ್ಯಾಕ್ಸ್ ಬಂದುಬಿಟ್ಟು ನಾನು 4:30 ಅಷ್ಟೊತ್ತಿಗೆ ನಾನು ದಾಳಿಂಬೆ ಹಣ್ಣು ತೊಗೊಂಡೆ. ಅದಾದಮೇಲೆ ನಾನು ಡಿನ್ನರ್ಗೆ ಏನು ರೆಸಿಪಿ ಇವತ್ತು ಮಾಡ್ತಾಯಿದ್ದೀನಿ ಅಂದರೆ ಓಟ್ಸ್ದು ಮಾಡ್ತಾಯಿದ್ದೀನಿ. ಓಟ್ಸ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. 1 ಲೋಟ ಹಾಲು, 1 ಲೋಟ ನೀರು ಹಾಕ್ಕೊಂಡು ಅದ್ರ ಜೊತೆಗೆ 4 ಟೇಬಲ್ ಸ್ಪೂನ್ ಓಟ್ಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೋಬೇಕು. ಕುದಿಸಿದಾದ್ಮೇಲೆ ಒಂದು ಬಟ್ಲಿಗೆ ತಕ್ಕೊಂಡು ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಸ್ಮ್ಯಾಶ್ ಮಾಡಿರೋವೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಒಂದು ಅಥವಾ ಅರ್ಧ ಸೇಬೆಹಣ್ಣನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಾದಮೇಲೆ ಜೇನುತುಪ್ಪ, 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡು ಈಗ ರೆಡಿ ಆಯಿತು. ಇದನ್ನು ನಾನು ಡಿನ್ನರ್ಗೆ ತೊಗೊಂಡೆ. ಇದನ್ನು ತೊಗೊಳ್ಳೋಷ್ಟೊತ್ತಿಗೆ ನಾನು 6:30 ಆಗೋಗಿತ್ತು. ಯಾಕೆ ಇಷ್ಟು ಬೇಗ ತೊಗೊಂಡೆ ಅಂದರೆ ನೆನ್ನೆ ಒಬ್ಬಳು ಫ್ರೆಂಡು ಮಗಂದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು, ಸೊ ಅಲ್ಲಿಗೆ ಹೋಗಿದ್ದೆ. ಇವತ್ತು ಇನ್ನೊಬ್ಳು ಫ್ರೆಂಡ್ ಇದ್ದಾರೆ, ಅವ್ರ ಮಗಳದು ಇವತ್ತು ಇನ್ನೊಂದು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು, ಸೊ ಆ ಫಂಕ್ಷನ್ಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಬೇಗನೆ ನಾನು ನನ್ನ ಡಿನ್ನರ್ನ ನಾನು ಬೇಗ ತಿಂದು ಮುಗಿಸ್ಬಿಟ್ಟೆ. ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡು ಮತ್ತು ಅವ್ರ ಮಗಳು ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ನೋಡೋಕ್ಕೆ ಒಂಥರ ಚೆಂದ. ಮಕ್ಕಳು ಕುಣಿತಾ ಇದ್ರೆ ಅದು ಎಂಜಾಯ್ ಮಾಡೋಕ್ಕೆ ಒಂಥರ ಖುಷಿ. ಫುಲ್ ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 8:30-9 ಗಂಟೆ ಆಗೋಗಿತ್ತು ಸ್ನೇಹಿತರೆ. ಇದಾಗಿತ್ತು ನನ್ನ ಇವತ್ತಿನ ಲಾಗ್. ನನ್ನ ಡಯಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ.
ಥ್ಯಾಂಕ್ ಯು ಆಲ್.